ನಾನು ಹೆಚ್ಚಾಗಿ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳ ಎಜುಕೇಶನ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ಆದ್ರೆ ಎಜುಕೇಶನ್ ಅಂದ್ರೆ ಏನು ಅನ್ನೋ ಸೆಂಟ್ರಲ್ ಐಡಿಯಾ ಸರಿ ಇಲ್ಲದಿದ್ರೆ ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಅದು ಎಫೆಕ್ಟಿವ್ ಆಗಲ್ಲ. ಅಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೆ ಕನ್ವಿನ್ಸ್ ಮಾಡಿ ಕಳಿಸಿದ್ರು ಕೂಡ ಕೊನೆಗೆ ನಾನು ಅವರನ್ನ ಕಳಿಸ್ತಿರೋದು ಇದೇ ಸಿಸ್ಟಮ್ಗೆ. ಈ ಎರಡು ಪ್ರಾಬ್ಲಮ್ಸ್ ಇಂದ. ಜನ ಕೇಳ್ತಾರೆ, ನೀವು ಐಐಟಿ ಐಐಎಂ ಮಾಡಿ ಇದನ್ನ ಯಾಕೆ ಮಾಡ್ತಿದ್ದೀರಾ ಅಂತ. ಹಾಗಿದ್ರೇನು ಅಶಿಕ್ಷಿತನಾಗಿ ಮಾಡೋದಾ? ನೋಡಿ, ಒಬ್ಬ ಮನುಷ್ಯನಾಗಿ ಹುಟ್ಟಿರೋದೇ ಒಂದು ಅದ್ಭುತವಾದ ಆಪರ್ಚುನಿಟಿ. ಆದ್ರೆ ನಾವು ಅದನ್ನ ಹೇಗೆ ಕಲಿತಿದ್ದೀವಿ? ತಿಂದು, ಕುಡಿದು, ಬಟ್ಟೆ ಹಾಕೊಂಡು, ಹೆಗಲ ಮೇಲೆ ಒಂದು ಬ್ಯಾಗ್ ತಗೊಂಡು ಹೋಗಿ ಸ್ವಲ್ಪ ದುಡ್ಡು ಮಾಡ್ತೀವಿ, ಆಮೇಲೆ ಮದುವೆ ಆಗ್ತೀವಿ, ಮಕ್ಕಳನ್ನ ಹಡಿತೀವಿ, ಒಂದು ಮನೆ ತಗೊಳ್ತೀವಿ, ಒಂದು ದಿನ ಟಾಯ್ಲೆಟ್ ಅಲ್ಲೇ ಬಿದ್ದು ಸತ್ತು ಹೋಗ್ತೀವಿ. ನಮ್ ಬಾಡಿ ಸಿಕ್ಕಾಗ ಮುಖ ಕಮೋಡ್ ಒಳಗೆ ಇರುತ್ತೆ. ಇದನ್ನೇನಾ ನಾವು ಗ್ರೇಟ್ ಡಿಗ್ನಿಫೈಡ್ ಹ್ಯೂಮನ್ ಲೈಫ್ ಅಂತ ಕರೆಯೋದು? ಇಷ್ಟಕ್ಕೇನಾ ನೀವು ಹುಟ್ಟಿರೋದು? ನಮಗೆ ಇವತ್ತು ಬೇಕಿರೋದು ಜೀವನವನ್ನೇ ಬದಲಿಸೋ ಒಂದು ಎಜುಕೇಶನ್. ಹಲೋ ಸರ್, ನನ್ನ ಪ್ರಶ್ನೆ ಎಜುಕೇಶನ್ ಬಗ್ಗೆ. ಸ್ವಲ್ಪ ಕಾಂಟೆಕ್ಸ್ಟ್ ಹೇಳ್ಬೇಕಂದ್ರೆ, ಕಳೆದ 1 ವರ್ಷದಿಂದ ನಿಮ್ಮ ಮಾತುಗಳನ್ನ ಕೇಳಿ ನಾನು ಸಾಕಷ್ಟು ಕೆಲಸ ಮಾಡ್ತಿದ್ದೀನಿ. ನಾವು ಐಐಎಸ್ಸಿಯಲ್ಲಿ ಒಂದು ಕ್ಲಬ್ ಕೂಡ ಶುರು ಮಾಡಿದ್ದೀವಿ. ಅಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳ ಎಜುಕೇಶನ್ ಮತ್ತು ಅಪ್ಲಿಫ್ಟ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಆದ್ರೆ ನನಗೊಂದು ಪ್ರಾಬ್ಲಮ್ ಕಾಡ್ತಿದೆ. ನಾನು ಹಾಕ್ತಿರೋ ಎಫರ್ಟ್ಸ್ ಅಷ್ಟು ಎಫೆಕ್ಟಿವ್ ಆಗಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ 2 ಕಾರಣಗಳಿವೆ. ಮೊದಲನೆಯದು, ಅಸಲಿಗೆ ಎಜುಕೇಶನ್ ಅಂದ್ರೆ ಏನು ಅನ್ನೋ ಸೆಂಟ್ರಲ್ ಐಡಿಯಾನೇ ನಮಗೆ ಇನ್ನೂ ಸ್ಪಷ್ಟವಾಗಿಲ್ಲ. ನಾನು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಅವರಿಗೆ ಸಹಾಯ ಮಾಡೋಕೆ ಹೋದ್ರು. ಆ ಐಡಿಯಾ ಸರಿ ಇಲ್ಲದಿದ್ರೆ ನಾನು ಅಂದುಕೊಂಡಷ್ಟು ಬದಲಾವಣೆ ತರಲು ಸಾಧ್ಯವಾಗಲ್ಲ. ಇನ್ನು 2ನೇ ವಿಷಯ, ನಾನು ತುಂಬಾ ಪ್ರಯತ್ನಪಟ್ಟು ಅವರನ್ನ ಎಜುಕೇಶನ್ ಸಿಸ್ಟಮ್ಗೆ ಕಳಿಸಿದ್ರು ಕೂಡ ಕೊನೆಗೆ ಅವರನ್ನ ಕಳಿಸ್ತಿರೋದು ಇದೇ ಸಿಸ್ಟಮ್ಗೆ ಅಲ್ವಾ? ಇದೇ ಪ್ಲೇಸ್ಮೆಂಟ್ ಹಿಂದೆ ಓಡೋದು, ಬರೀ ಫೈನಾನ್ಸಿಯಲ್ ಗೋಲ್ಸ್ ಹಿಂದೆ ಬೀಳೋದು. ನಾನು ಅವರನ್ನ ಮತ್ತೆ ಅದೇ ಸಿಸ್ಟಮ್ಗೆ ಪುಷ್ ಮಾಡ್ತಿದ್ದೀನಿ. ಹಾಗಾಗಿ ಇಲ್ಲಿ ನಮಗೆ ಯಾವುದೋ ಒಂದು ದೊಡ್ಡ ರ್ಯಾಡಿಕಲ್ ಶಿಫ್ಟ್ ಬೇಕು ಅಂತ ಅನ್ನಿಸ್ತಿದೆ. ಈ 2 ಪ್ರಾಬ್ಲಮ್ಸ್ ಇಂದಾಗಿ ನನ್ನ ಎಫರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಜುಕೇಶನ್ ಅಂದ್ರೆ ಸರಿಯಾಗಿ ಏನಿರಬೇಕು, ಒಬ್ಬ ಮಗು ಯಾಕೆ ಎಜುಕೇಟ್ ಆಗಬೇಕು ಅನ್ನೋದರ ಬಗ್ಗೆ ನಾವು ಇನ್ಕ್ವೈರಿ ಮಾಡೋಕೆ ಬಯಸ್ತೀವಿ. ಇದೊಂದು ತುಂಬಾ ದೊಡ್ಡ ಪ್ರಶ್ನೆ. ಇದಕ್ಕಂತೂ ಒಂದು ಇಡೀ ಪುಸ್ತಕನೇ ಬರೆಯಬೇಕಾಗುತ್ತೆ. ಅಷ್ಟೇ ಯಾಕೆ, ಆ ತರಹದ ಪುಸ್ತಕ ಇದೆ ಕೂಡ. ನೀವು ಅದನ್ನ ಓದಬಹುದು. ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ನಮಗೆ ಮೊದಲನೆಯದಾಗಿ ಎಜುಕೇಶನ್ ಯಾಕೆ ಬೇಕು ಅಂದ್ರೆ ಬಟ್ಟೆ ಹಾಕೊಳ್ಳೋಕೆ ಮತ್ತು ಹೊಟ್ಟೆ ತುಂಬಾ ಅನ್ನ ತಿನ್ನೋಕೆ ಅಲ್ವಾ? ಯಾಕಂದ್ರೆ ಸರಿಯಾದ ಬಟ್ಟೆ ಮತ್ತು ಊಟ ಸಿಗದ ಹೊರತು ಬೇರೆ ಯಾವುದೇ ಮಾತುಗಳು ಅರ್ಥ ಕೊಡಲ್ಲ. ಅಲ್ಲಿ ಬರೀ ಆದರ್ಶವಾದ ಕೆಲಸಕ್ಕೆ ಬರಲ್ಲ. ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಾ, ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ವಾತಾವರಣ. ಇಲ್ಲಿನ ಟೆಂಪರೇಚರ್ ಚೆನ್ನಾಗಿದೆ, ಅಷ್ಟೊಂದು ಸೆಖೆ ಇಲ್ಲ, ನಮ್ಮ ಹೊಟ್ಟೆ ತುಂಬಿದೆ, ನಮ್ಮ ಹತ್ತಿರ ಹಾಕೊಳ್ಳೋಕೆ ಬಟ್ಟೆ ಇದೆ, ಯಾರೂ ನಗ್ನವಾಗಿ ನಿಂತಿಲ್ಲ. ಇಲ್ಲಿಂದ ಹೊರಗೆ ಹೋದ್ರೆ ನಮಗೆ ಹೋಗೋಕೆ ಜಾಗ ಇಲ್ಲ ಅನ್ನೋ ಭಯ ಕೂಡ ಇಲ್ಲ. ಎಲ್ಲರಿಗೂ ಒಂದೊಂದು ಮನೆ ಅಂತೂ ಇದ್ದೇ ಇದೆ. ಈ ಎಲ್ಲವೂ ಸಾಧ್ಯ ಆಗೋಕೆ ನಮಗೊಂದು ಎಜುಕೇಶನ್ ಬೇಕು. ಹೀಗಿರುತ್ತಲ್ಲ, ಹೈಜೀನ್ ಫ್ಯಾಕ್ಟರ್ಸ್ ಅಂದ್ರೆ ಯಾವುದು ಅವಶ್ಯಕವೋ ಅದು, ಆದ್ರೆ ಅಷ್ಟೇ ಸಾಲದು. ಅಂದ್ರೆ ಇವ್ ನೆಸೆಸರಿ ಬಟ್ ನಾಟ್ ಸಫಿಷಿಯೆಂಟ್. ಈಗ ಈ ಮೈಕ್ ಕೆಲಸ ಮಾಡ್ದಿದ್ರೆ ನಮ್ಮ ಮಾತು ಮುಂದುವರಿಯಲ್ಲ. ಆದ್ರೆ ಮಾತು ಈ ಮೈಕ್ ಇರೋ ಕಾರಣಕ್ಕೆ ನಡೀತಿಲ್ಲ ಅಲ್ವಾ? ಹಾಗಾಗಿ ಇದ್ಯಾವ ಫ್ಯಾಕ್ಟರ್ ಆಯ್ತು ಅಂದ್ರೆ ಅವಶ್ಯಕ ಆದ್ರೆ ಇದೊಂದೇ ಸಾಲದು. ಒಂದ್ ವೇಳೆ ಇದೇ ಸಾಕು ಅನ್ನೋದಾದ್ರೆ ನಾನು ಮೈಕ್ ಇಲ್ಲಿಟ್ಟು ಹೊರಟೋಗ್ತೀನಿ, ನೀವಿದರ ಜೊತೆ ಮಾತಾಡಿ. ಆದ್ರೆ ಮೈಕ್ ಇಲ್ಲದಿದ್ರೂ ಸಮಸ್ಯೆಯಾಗುತ್ತೆ. ಹಾಗಾಗಿ ನಮ್ಗೊಂದು ಎಜುಕೇಶನ್ ಬೇಕು. ಅದ್ ನಮಗೆ ಮೈಕ್ ಮಾಡೋದನ್ನ ಕಲಿಸಬೇಕು. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಕನಾಮಿಕ್ಸ್ ಎರಡನ್ನೂ ಕಲಿಸಬೇಕು. ಬರೀ ಎಲೆಕ್ಟ್ರಾನಿಕ್ಸ್ ಇದ್ರೂ ಸಾಲದು ನಮ್ಮ ಹತ್ತಿರ. ಎಕನಾಮಿಕ್ಸ್ ಇಲ್ಲದಿದ್ರೆ ಮೈಕ್ ಅಫೋರ್ಡಬಲ್ ಆಗಲ್ಲ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಬೇಕು, ಎಕನಾಮಿಕ್ಸ್ ಕೂಡ ಬೇಕು. ಇಂಥದ್ದೊಂದು ಶಿಕ್ಷಣ ನಮ್ಗೆ ಬೇಕೇ ಬೇಕು. ಜೊತೆಗೆ ಭಾಷೆ ಕೂಡ ಬೇಕು. ಇಲ್ದಿದ್ರೆ ನಾವು ಮಾತಾಡೋದಾದ್ರೂ ಹೇಗೆ? ಭಾಷೆ ಇಲ್ದೆ ಇದ್ರೆ ನಾವಿಬ್ರೂ ಬರೀ ವಿಚಿತ್ರವಾಗಿ ಶಬ್ದ ಮಾಡ್ತಾ ಕೂರ್ಬೇಕಾಗುತ್ತೆ ಅಲ್ವಾ? ಅದೆಷ್ಟು ವಿಚಿತ್ರ ಆಗಿರುತ್ತೆ ನೋಡಿ. ಹಾಗಾಗಿ ನಮ್ಗೆ ಭಾಷೆ ಕಲಿಸೋರು ಹಾಗೂ ಗಣಿತ ಕಲಿಬೇಕು. ಇಲ್ಲಿದ್ರೆ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ಕುರ್ಚಿಗಳಿವೆ, ಅಲ್ಲಿ ಎಷ್ಟು ಕುರ್ಚಿಗಳಿವೆ, ಜನ ಬಂದಿದ್ದಾರಾ ಇಲ್ವಾ, ಬಂದವರು ಏನ್ ಮಾಡ್ತಿದ್ದಾರೆ, ಇದೆಲ್ಲ ಲೆಕ್ಕಾಚಾರ ಮಾಡೋಕೆ ನಮಗೊಂದು ಎಜುಕೇಶನ್ ಬೇಕು. ಆದ್ರೆ ಇದರ ಜೊತೆಗೆ ನಮ್ಮನ್ನ ಮನುಷ್ಯರನ್ನಾಗಿ ಮಾಡೋ ಇನ್ನೊಂದು ಎಜುಕೇಶನ್ ಕೂಡ ಬೇಕು. ಯಾಕಂದ್ರೆ ಬರೀ ರೊಟ್ಟಿ, ಬಟ್ಟೆ, ಮನೆ ಸಿಕ್ಕಿದ್ರೆ ಬದುಕು ನಡೀತದೆ ಅಷ್ಟೇ. ಆದ್ರೆ ಬದುಕು ಬರೀ ಹೀಗೆ ನಡೀಲಿ ಅಂತ ನಾವು ಹುಟ್ಟಿಲ್ಲ. ಮನುಷ್ಯನಾಗಿ ಹುಟ್ಟೋದೇ ಒಂದು ದೊಡ್ಡ ಪಾಸಿಬಿಲಿಟಿ, ಒಂದು ಅದ್ಭುತವಾದ ಅಪರ್ಚುನಿಟಿ. ಅದನ್ನ ನಾವು ಬರೀ ತಿಂದು ಕುಡಿದು, ಬಟ್ಟೆ ಹಾಕೊಂಡು, ಕೈಲಿ ಮೈಕ್ ಹಿಡಿದು, ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಸ್ವಲ್ಪ ದುಡ್ಡು ಮಾಡೋದ್ರಲ್ಲಿ ಕಳೀತೀವಿ. ಆಮೇಲೆ ಮದುವೆ ಆಗ್ತೀವಿ, ಮಕ್ಕಳನ್ನ ಹಡಿತೀವಿ, ಒಂದು ಮನೆ ತಗೊಳ್ತೀವಿ, ಆಮೇಲೆ ಒಂದಿನ ಸತ್ತು ಹೋಗ್ತೀವಿ. ಇದು ಎಷ್ಟು ವಿಚಿತ್ರ ಅಲ್ವಾ? ಯಾರಾದ್ರೂ ಬಂದು ಕೇಳಿದ್ರೆ ಇಡೀ ಜೀವನ ಏನ್ ಮಾಡಿದ್ರಿ ಅಂತ, ಆಗ ಹುಟ್ಟಿದ್ದು ಅಂತೂ ಪಕ್ಕಾ ಇದೆ
ಅದಾದ್ಮೇಲೆ 25 ವರ್ಷ ಇಲ್ಲಿ ಅಲ್ಲಿ ಅಲೆದಾಡಿ ಹೇಗೋ ಪಾಸ್ ಆಗಿ ಲೈಫ್ ಕಳೆದ್ವಿ ಅಂತ ಹೇಳಬೇಕಾಗುತ್ತೆ. ಕೆಲವರು ಇದಕ್ಕೆ 28 ಅಥವಾ 30 ವರ್ಷ ಕೂಡ ತಗೊಳ್ತಾರೆ. ಇದಕ್ಕೆ ಅಂತ ಮುಡಿಪಾಗಿಟ್ರು. ಅದಾದ್ಮೇಲೆ ಹೇಗೋ ಒದ್ದಾಡಿ ಸ್ವಲ್ಪ ದುಡ್ಡು ಮಾಡೋಕೆ ಶುರು ಮಾಡ್ತೀವಿ. ಯಾಕಂದ್ರೆ 30 ವರ್ಷ ಓದಿದ ಮೇಲೆ 10 ಕರೆದಾದ್ರೂ ಕೆಲಸ ಮಾಡ್ಲೇಬೇಕಲ್ವಾ. ಆಮೇಲೆ ದುಡ್ಡು ಬರೋಕೆ ಶುರು ಆಗಾಗ ಮದುವೆ ಆಯ್ತು. 2-3 ಮಕ್ಕಳಾದ್ವು. ಅವರು ನಮ್ಮ ರಕ್ತ ಹೀರಿದ್ರು, ನಾವು ಅವರ ರಕ್ತ ಹೀರಿದ್ವಿ. ನಾವು ಹೇಗೆ ಹಾಳಾದ್ವೋ ಹಾಗೆ ಅವ್ರನ್ನು ಮಾಡೋಕೆ ಹೊರಟ್ವಿ. ಇದನ್ನೆಲ್ಲ ಮಾಡಿದ್ದಕ್ಕೆ ಕೊನೆಗೆ ಹಾರ್ಟ್ ಪೇಷಂಟ್ ಆಗ್ತೀವಿ. ಮುಂದೆ ಒಂದು ದಿನ ಟಾಯ್ಲೆಟ್ ಅಲ್ಲೇ ಬಿದ್ದು ಸತ್ತೋಗ್ತೀವಿ. ನಮ್ಮ ಬಾಡಿ ಸಿಕ್ಕಾಗ ಮುಖ ಕಮೋಡ್ ಒಳಗೆ ಇರುತ್ತೆ. ಇದನ್ನೇನಾ ನಾವು ಗ್ರೇಟ್ ಡಿಗ್ನಿಫೈಡ್ ಹ್ಯೂಮನ್ ಲೈಫ್ ಅಂತ ಅಂದುಕೊಂಡಿರೋದು. ಇದನ್ನ ಬಿಟ್ಟು ಬೇರೆ ಯಾರದ್ದಾದ್ರೂ ಕಥೆ ವ್ಯತ್ಯಾಸ ಇದ್ರೆ ಹೇಳಿ. ಇಷ್ಟಕ್ಕೇನಾ ನೀವು ಹುಟ್ಟಿರೋದು? ನಮಗೆ ಇವತ್ತು ಬೇಕಿರೋದು ಜೀವನಕ್ಕೆ ಒಂದು ಉದ್ದೇಶ ಮತ್ತು ಎತ್ತರ ಕೊಡೋ ಅಂತ ಎಜುಕೇಶನ್. ಆ ಶಿಕ್ಷಣ ಇಲ್ಲ ಅಂದ್ರೆ ನೀವು ಆ ಬ್ಯಾಗ್ ಹಾಕೊಂಡು ನಾನು ಈ ಮೈಕ್ ಹಿಡ್ಕೊಂಡು ಹೀಗೆ ಅಲೆದಾಡಿ ಕೊನೆಗೆ ಸತ್ತು ಹೋಗ್ತೀವಿ ಅಷ್ಟೇ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ನಮಗೆ ಬೇಕಿರೋದು ಈ 2 ರೀತಿಯ ಶಿಕ್ಷಣ. ವೇದಾಂತ ಒಂದನ್ನ ವಿದ್ಯಾ ಅಂತ ಕರೆಯುತ್ತೆ, ಇನ್ನೊಂದನ್ನ ಅವಿದ್ಯಾ ಅಂತ ಹೇಳುತ್ತೆ. ಇವತ್ತಿನ ಜಗತ್ತಿನಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಎಕನಾಮಿಕ್ಸ್ ಕಲಿಸುವ ಶಿಕ್ಷಣ ತುಂಬಾ ಇದೆ. ಆದ್ರೆ ಜೀವನ ಹಾಳಾಗದಂತೆ ಕಾಪಾಡೋ ಆ ಇನ್ನೊಂದು ಅಸಲಿ ಶಿಕ್ಷಣವನ್ನ ಯಾರೂ ಕೊಡ್ತಿಲ್ಲ. ಗೀತಾ ಪ್ರತಿಭಾಗಿಗಳು ಸೇರಿದಂತೆ ಇಲ್ಲಿ ಕೂತಿರೋ ನೀವೆಲ್ಲರೂ ಮತ್ತು ನಿಮ್ಮ ಈ ಸಂಸ್ಥೆ ಮಾಡ್ತಿರೋದು ಅದೇ ಕೆಲಸ. ಅಂದ್ರೆ ಜೀವನಕ್ಕೆ ಅತಿ ಅವಶ್ಯಕವಾಗಿರೋ ಆ 2ನೇ ಶಿಕ್ಷಣವನ್ನ ನೀವು ಜನರಿಗೆ ತಲುಪಿಸ್ತಿದ್ದೀರಾ. ನನ್ನದೊಂದು ಸಣ್ಣ ಫಾಲೋ ಅಪ್ ಇದೆ. ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದೀನಿ, ಅಂದ್ರೆ ನನ್ನ ಸ್ಟಡೀಸ್ ಇದೆ. ಈಗ ನನ್ನ PhD ನಡೀತಿದೆ. ನನಗೆ ಆ ವಿಷಯ ಕೂಡ ತುಂಬಾ ಇಷ್ಟ. ಫಿಸಿಕ್ಸ್ ಬಗ್ಗೆ ಓದೋದು ಮತ್ತು ಪ್ರಕೃತಿಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋದು ನನಗೆ ಇಷ್ಟವಾದ ಕೆಲಸ. ಆದ್ರೆ ಇನ್ನೊಂದು ಕಡೆ ಸಮಾಜದಲ್ಲಿ ಎಜುಕೇಶನ್ ವಿಷಯದಲ್ಲಿ ನಡೀತಿರೋ ಅನ್ಯಾಯಗಳನ್ನ ನೋಡ್ತೀನಿ. ಅದನ್ನ ಒಂದು ಸಲ ನೋಡಿದ ಮೇಲೆ ನನಗೆ ಮುಖ ತಿರುಗಿಸಿಕೊಂಡು ಇರೋಕೆ ಆಗ್ತಿಲ್ಲ. ಹೀಗಾಗಿ ಈ 2ರ ಮಧ್ಯೆ ಒಂದು ತರಹದ ಗೊಂದಲ ಶುರುವಾಗುತ್ತೆ. ಯಾಕಂದ್ರೆ ಈ 2 ಕ್ಷೇತ್ರಗಳಲ್ಲಿ ನಾನು ಏನಾದ್ರೂ ಸಾಧಿಸಬೇಕು ಅಂದ್ರೆ ಪೂರ್ತಿ ಗಮನ ಅಲ್ಲೇ ಕೊಡಬೇಕಾಗುತ್ತೆ. ಹಾಗಾದ್ರೆ ಈ ಇದು ಬ್ಯಾಲೆನ್ಸ್ ಅಲ್ಲ. ಮೊದಲನೆಯದು ಮಾಧ್ಯಮ, 2ನೇದು ಅಂತ್ಯ. ಮೊದಲನೆಯದು ಮೀನ್ಸ್, 2ನೇದು ಎಂಡ್. ನೀವು ಏನೇ ಓದುತ್ತಿರಲಿ, ನಿಮ್ಮ PhD ಯಾವುದೇ ವಿಷಯದಲ್ಲಿ ಇರಲಿ, ನೀವು ಓದುತ್ತಿರೋದು ಯಾಕೆ ಅಂದ್ರೆ ಒಂದು ಅರ್ಥಪೂರ್ಣ ಜೀವನವನ್ನ ನಿಮಗೂ ಮತ್ತು ಇತರರಿಗೂ ಕೊಡೋಕೆ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಮಾಡೋ ಪ್ರಶ್ನೆಯೇ ಬರಲ್ಲ. ಎಜುಕೇಶನ್ ಪಡೆಯೋದೇ ನಿಮ್ಮನ್ನ ಸಶಕ್ತರನ್ನಾಗಿ ಮಾಡೋಕೆ, ಅಂದ್ರೆ ಎಂಪವರ್ ಮಾಡೋಕೆ. ಆಗಲೇ ನೀವು ಹೊರಗೆ ಹೋಗಿ ಯಾವುದಾದರೂ ಒಂದು ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ. ಇದರಲ್ಲಿ ಬ್ಯಾಲೆನ್ಸ್ ಯಾಕೆ ಬೇಕು? ಜನ ಕೇಳ್ತಾರೆ, ನೀವು IIT IIM ಮಾಡಿ ಇದನ್ನ ಯಾಕೆ ಮಾಡ್ತಿದ್ದೀರಾ ಅಂತ. ಹಾಗಾದ್ರೆ ನಾನು ಅಶಿಕ್ಷಿತನಾಗಿ ಅಂದ್ರೆ ಅನಕ್ಷರಸ್ಥನಾಗಿ ಇದನ್ನ ಮಾಡಬೇಕಿತ್ತಾ? ಇದು ಎಂಥ ಪ್ರಶ್ನೆ ನೋಡಿ. ಎಜುಕೇಶನ್ ಕೆಲಸನೇ ನಿಮ್ಮನ್ನ ಎಂಪವರ್ ಮಾಡೋದು. ಅಂದ್ರೆ ನೀವು ಜೀವನದಲ್ಲಿ ಇನ್ನೂ ಉತ್ತಮವಾದ ಆಯ್ಕೆಗಳನ್ನ ಮಾಡಿಕೊಳ್ಳೋ ಹಾಗೆ ಮಾಡೋದು. ಮ್ಯಾನೇಜ್ಮೆಂಟ್ ಓದಿದ ತಕ್ಷಣ ಮ್ಯಾನೇಜರ್ ಆಗ್ಲೇಬೇಕು ಅಂತೇನಿಲ್ಲ. ಹಾಗಾದ್ರೆ ನಿಮ್ಮ ಆಯ್ಕೆಗಳನ್ನ ನೀವೇ ಲಿಮಿಟ್ ಮಾಡಿಕೊಂಡ ಹಾಗೆ ಆಯ್ತಲ್ವಾ? ಓದಿಲ್ಲ ಅಂದಾಗ ಬೇಕಾದ್ರೆ 10 ಕೆಲಸ ಮಾಡಬಹುದಿತ್ತು. ಆದ್ರೆ ಓದಿದ ಮೇಲೆ ಒಂದೇ ಕೆಲಸ ಮಾಡಬೇಕು ಅಂದ್ರೆ ಅದು ಯಾವ ತರಹದ ಎಜುಕೇಶನ್? ಇದು ಎಂಥ ಶಿಕ್ಷಣ? ನಾನು ಟೆಕ್ನಾಲಜಿಯಲ್ಲಿ ಏನು ಕಲಿತೇನೋ, ಮ್ಯಾನೇಜ್ಮೆಂಟ್ನಲ್ಲಿ ಏನು ಕಲಿತೇನೋ ಅದರ ಅತ್ಯುತ್ತಮ ಬಳಕೆಯನ್ನ ನಾನೀಗ ಮಾಡ್ತಿದ್ದೀನಿ. ಇದು ಕೂಡ ಒಂದು ಆರ್ಗನೈಸೇಷನ್, ತುಂಬಾ ದೊಡ್ಡ ಆರ್ಗನೈಸೇಷನ್ ಇದು. ಇದನ್ನ ನೀವು ಒಂದು ನಾನ್ ಪ್ರಾಫಿಟ್ ಸ್ಟಾರ್ಟ್ಅಪ್ ಅಂತ ಕರಿಬಹುದು. ಇದನ್ನ ಮ್ಯಾನೇಜ್ ಮಾಡೋಕೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇಕೇ ಬೇಕಲ್ವಾ? ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಮಾಡೋ ಪ್ರಶ್ನೆಯೇ ಇಲ್ಲ. ನೀವು ಟೆಕ್ನಾಲಜಿ ಕಲಿತಿದ್ದೀರಿ, ಮ್ಯಾನೇಜ್ಮೆಂಟ್ ಕಲಿತಿದ್ದೀರಿ, ಸರಿ. ಈಗ ಅದನ್ನ ಯಾವುದಾದ್ರೂ ಒಂದು ಸಾರ್ಥಕ ಕೆಲಸಕ್ಕೆ ಬಳಸಿ. ನೀವು ಕೂಡ ಏನೇ ಕಲಿತಿದ್ರೂ ಅದನ್ನ ಒಂದು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸಿ.